ಅವರಮ್ಮ ಅಪ್ಪ ಇಬ್ಬರು ಸೇರಿ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂಥೇಳಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಶುಭ ಮುಹೂರ್ತದಲ್ಲಿ ಮಾತೃಕ ಅಂದರೆ ಅಕ್ಷರಗಳು, ಅದನ್ನು ತಂದೆ ಮಗನಿಗೆ ಪರಿಚಯ ಮಾಡಿಸ್ಕೊಟ್ರು. ಇವತ್ತು ನೀವು ಪಾಜಕದಲ್ಲಿ ನೋಡಬಹುದು, ಅವರ ತಂದೆಗಳು ಹೇಳ್ಕೊಟ್ಟ ಒಂದು ಬಂಡೆ ಅಂತ ಅಲ್ಲಿ ತೋರಿಸ್ತಾರೆ. ಆ ಬಂಡೆ ಮೇಲೆ ಅಕ್ಷರವನ್ನು ಬರೆದಿದ್ದಾರೆ. ಮುಹೂರ್ತದಲ್ಲಿ ಚೆನ್ನಾಗಾಯಿತು. ಎರಡನೇ ದಿನ ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಮಗುವನ್ನು ಕೂಡಿಸ್ಕೊಂಡು ಅವರಪ್ಪ ಮಧ್ಯೆ ಸೇಮ್ ಅಕ್ಷರ ಕಾಪಿ ರೈಟ್ ಮಾಡಿಸಿದ್ರು. ಆ ಮಗು ಅಂತ ಅಪ್ಪನ್ನೇ ಏನಪ್ಪ ನೆನ್ನೆ ಹೇಳ್ಕೊಟ್ಟಿದ್ದಿಲ್ಲ ಬೇರೆ ಇಲ್ವಾ ಅಂದರು. ಇದೇನ ಅದೇ ಹೇಳಿದ್ದೆ ಹೇಳ್ಬೇಕಾ? ಲಿಪಿಕುಲಂ ಅನುತಾತ ಗತೆ ದಿನೇ, ಹಿಂದಿನ ದಿನ ಬರೆದ ಆಯ್ತಲ್ಲ, ಲಿಖಿತಮೇವ ಬರೆದದ್ದನ್ನೇ ಪುನರ್ಲಿಖಿತಂಕುತಃ ಮತ್ತೆ ಬರೆಸ್ತೀಯಲ್ಲ ಯಾಕೆ? ಇತಿ ನಿಜ ಪ್ರತಿಭಾ ಗುಣ ಭಾವಿತಂ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಓ, ಈ ಮಗು ಹೀಗೆ ಸ್ಪೀಡಾಗಿ ಓದೋದು ನೋಡಿ ಯಾರ್ದಾರು ದೃಷ್ಟಿ ಬಡ್ಕೊಂಡ್ರೆ ಏನು ಮಾಡಬೇಕು ಹೇಳಿ ಅವತ್ತಿಂದ ವಿಜನ ಸ್ಥಳೇ, ಜನ ಇಲ್ಲದ ಸ್ಥಳದಲ್ಲಿ ಏಕಾಂತದಲ್ಲಿ ಮಗುವಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಮಗುವಿನ ಪಾಠ ಆರಂಭ ಆಗಿತ್ತು. ಆ ತಾಯಿ ನೋಡಿ, ನಿತ್ಯ ಪುರಾಣಕ್ಕೆ ಹೋಗೋ ಸಂಪ್ರದಾಯ ಇದಿರ್ಬೇಕಂತ್ರಿ. ಅವು ಬರ್ತಾರೋ ಬರಲ್ವೋ ಏನು ಹೇಳ್ತಾರೋ, ಒಂದು ದೇವ್ರ ಕತೆ 1 ಗಂಟೆ. ಈ ಫೋನು ಯೂಸ್ ಮಾಡಬೇಕಂದ್ರೆ ಡೈಲಿ 1 ಗಂಟೆನಾದ್ರು ಚಾರ್ಜ್ ಮಾಡಿಬಿಟ್ರೆ 23 ಗಂಟೆ ಚೆನ್ನಾಗಿ ಯೂಸ್ ಮಾಡ್ಬೋದು. ಹಾಗೆ ಈ ದೇವರು ಕೊಟ್ಟು ಇದನ್ನು ಯೂಸ್ ಮಾಡ್ಬೇಕಾದ್ರೆ 1 ಗಂಟೆ ಚಾರ್ಜ್ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ ಸೇಮ್, ಅದೇ ಮನೆ, ಅದೇ ಕಾಫಿ, ಎಲ್ಲ ಸೇಮ್ ಮಾಡಿ ಬೇಜಾರು 1 ಗಂಟೆ ಬಂದು ಕೂತ್ಕೊಳ್ಳಿ. ಮನಸ್ಸಿಗೆ ಖುಷಿ ಆಗುತ್ತೆ. ನೀವು ಮನೆಗೆ ಹೋಗುವಾಗ ಒಂದು ಉತ್ಸಾಹ ಬರುತ್ತೆ. ಪರಿ ಕೆಲಸವು ನಿನ್ನ ಮಹಾಪೂಜೆ. ನಿಜವಾಗಿ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಬರಬೇಕಂತ ಆದರೆ ಭಗವಂತನ ಕಥೆಯನ್ನು ಕೇಳ್ತಾ ಇರಬೇಕು. ಜೀವನದ ಉತ್ಸಾಹ ಜಾಸ್ತಿ ಆಗುತ್ತೆ. ದೇವರು ಧರ್ಮವನ್ನು ಹಿಡಿದವ್ರಿಗಿರುವಷ್ಟು ಉತ್ಸಾಹ ಸೀರಿಯಲ್ ನೋಡಿ ಸೀರಿಯಸ್ ಆಗಿರೋರಿಗೆ ಬರಲ್ಲ. ಸೀರಿಯಲ್ ನೋಡ್ತಾ ನೋಡ್ತಾ ಸೀರಿಯಸ್ ಆಗಿ ಅವ್ರ ಮನೆ ಮುಂದೆನೋ ಕೊಯ್ಕೊ ಅಂದ್ಕೊಂಡು ಆಂಬ್ಯುಲೆನ್ಸ್ ಬರುತ್ತೆ, ಇವ್ರು ಹೋಗೇ ಬಿಡ್ತಾರೆ. ಇವ್ರದ್ದು ಸೀರಿಯಲ್ ಮುಗಿದು ಹೋಗುತ್ತೆ, ಆ ಸೀರಿಯಲ್ ಮುಗಿಯೋದೇ ಇಲ್ಲ. 5,000 ಎಪಿಸೋಡ್, 8,000 ಎಪಿಸೋಡು, ನಿಮ್ಮದು ಎಪಿಸೋಡೇ ಇಲ್ಲ. ಕೇಳ್ತಾ ಇರಬೇಕು. ಆ ತಾಯಿ ನಿತ್ಯ ಪ್ರವಚನಕ್ಕೆ ಹೋಗ್ತಿದ್ಲು. ಘೃತವಲ್ಲಿ ಅಂತ ಪ್ರವಚನದ ಇಲ್ಲಿ ಸುಮಧ್ವಿಜಯದಲ್ಲಿದೆ. ಈಗ ಅಲ್ಲೆಲ್ಲ ಅದನ್ನು ಇವತ್ತಿಗೂ ಆ ಊರುಗಳಲ್ಲೇ ನೇಯಂಪಲ್ಲಿ ಅಂತ ಕರೀತಾರೆ. ಘೃತವಲ್ಲಿ ಅಂತ ಆ ಊರಲ್ಲಿ ಧೌತ ಪಟೋದ್ಭವ ಒಬ್ಬ ಬ್ರಾಹ್ಮಣ, ಮಡಿನಾಯ ಅಂತಾರೆ ಇವತ್ತು. ಸಂಸ್ಕೃತದಲ್ಲಿ ಧೌತ ಪಟೋದ್ಭವ ಅಂತ ಒಬ್ಬ ಶಿವನಾಮಕ ಬ್ರಾಹ್ಮಣ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಉಪನ್ಯಾಸ ಮಾಡ್ತಾ ಇದ್ದ. ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವ ಸುತಕ್ವಯೇ. ಅವರು ಉಪನ್ಯಾಸ ಮಾಡುವಾಗ ಯಾವುದೋ ಒಂದು ಅರ್ಥ ಸರಿಯಾಗಿ ಹೇಳಲಿಲ್ಲ. ಈ ಮಗು ಅವ್ರನ್ನೇ ನೋಡ್ತಾ ಕೂತಿತ್ತು. ಆಚಾರ್ಯ ಸ್ವಲ್ಪ ಡೌಟ್ ಬಂದ್ಬಿಡ್ತು, ಯಾಕೋ ಈಗ ನೋಡ್ತಾ ಇದೆ, ಏನು 3 ವರ್ಷದ ಮಗು ರೀ, ಅದು ಮಧ್ಯೆ ಎದ್ದು ನಿಂತೇ ಬಿಡ್ತು. ಎಲ್ಲ ಪ್ರವಚನ ನಡೀತಾ ಬೇಕಾದ ಜನ ಸೇರಿದ್ದಾರೆ. ಆ ಪುಟ್ಟ ಮಗು ಒಂದು ಎದ್ದು ನಿಂತ್ಕೊಳ್ತು. ಅವ್ರು ಹೇಳ್ತಾ ಇದ್ದಾರೆ, ಆಚಾರ್ಯರೇ ನೀವು ಹೇಳೋ ಅರ್ಥ ಸರಿಗಿಲ್ಲ, ಇದು ವೇದವ್ಯಾಸ ದೇವರಿಗೆ ಪ್ರೀತಿಕಾರಕವಾದ ಅರ್ಥ ಅಲ್ಲ, ಇದು ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ. ಆಚಾರ್ಯ ಆಶ್ಚರ್ಯ, ನನಗೋ 80, ಇದೋ ಇನ್ನೂ 3 ವಯಸ್ಸು, ನನಗೆ ಪುರಾಣ ಹೇಳ್ತಾನಲ್ಲ ಅಂಥೇಳಿ, ನಿಂಗೆ ಸರಿ ಗೊತ್ತಿದೆಯಾ ಅಂದರು. ಅಂದರು. ಆ ಮಗು ಹಿಂದಿಂದು ಮುಂದಿನ ಶ್ಲೋಕ ಎಲ್ಲ ಹೇಳ್ಬಿಡ್ತೀರಿ. ಆಚಾರ್ಯ ಮುಂದೆ ಪೇಜೇ ತೆಗೆದಿರಲಿಲ್ಲ, ಅವ್ರಿಗೆಲ್ಲ ಹೇಳೇ ಬಿಡ್ತದೆ. ಆ ಕೂತವ್ರಿಗೆಲ್ಲ ಆಶ್ಚರ್ಯ ಆಗದೆ ಇರುತ್ತೇನ್ರಿ. ನಮ್ಮದು 2 ವರ್ಷ 1 ವರ್ಷದ ಮಗು ಟ್ವಿಂಕಲ್ ಟ್ವಿಂಕಲ್ ಅಂದ್ರೇ ಖುಷಿಪಟ್ಟು ಅದನ್ನು ರೆಕಾರ್ಡ್ ಮಾಡಿ ಮಗು ನೋಡಿ ಹೀಗೆಲ್ಲ ಊರಲ್ಲೆಲ್ಲ ತೋರಿಸ್ತೀವಿ. ಅಂದರೆ 3 ವರ್ಷದ ಮಗು ವೇದವ್ಯಾಸ ದೇವರ ಪುರಾಣಗಳ ವಚನ 80-90 ಆದವ್ರಿಗೂ ಬರದೇ ಇದ್ದಿದ್ದು ಆ ಮಗು ಹೇಳ್ತಾ, ಯಾರಿಗ ಆಶ್ಚರ್ಯ ಆಗಲ್ಲ? ಅದ್ಭುತ. ಅದನ್ನೇ ಹೇಳ್ತಾರೆ, ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯಂ. ದೇವತೆಗಳ ಆಯುಷ್ಯ ಕೊಟ್ಟರು ಕೂಡ ಅದ್ಭುತವಾಗಿ ಆಚಾರ್ಯರು ತೋರಿಸಿದ ಅದ್ಭುತವಾದ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳಿದ ಮೇಲೆ ಅದು ಸಭೆ ಮುಗೀತು. ತಾಯಿ ಮಗುನ ಕೈ ಹಿಡ್ಕೊಂಡು ಹೋದರು. ಆ ತಾಯಿ ದಾರಿ ಉದ್ದಕ್ಕೂ ಮಗು ಗೋಳೆ ಕೂತು, ಅಮ್ಮ ನೀ ಹೇಳು, ನಾ ಹೇಳಿದ್ದು ಸರಿನಾ, ಆಚಾರ್ಯ ಹೇಳಿದ್ದು ಸರಿನಾ? ಅಂದರೆ ಇದರ ಅರ್ಥ ಏನು ಗೊತ್ತಾ? ಯಾವಾಗಲೂ ನಾವೇ ಹೇಳಿದ್ದು ಸರಿ ಅಂತ ಅನ್ಕೊಳ್ಬಾರ್ದು.
ಕೇಳಬೇಕು. ನಮಗಿಂತ ಹೇಳ್ರಿ, ನೀವು ಹೇಳಿ ನಮ್ಗೆ ಸರಿಯಾ ನಿಮಗೆ ಸರಿಯಾ? ಆಚಾರ್ಯರು ಅವತ್ತಿಂದಲೂ ಮಧ್ವಾಚಾರ್ಯರ ಗುಣ ಏನಂದರೆ, ನಾ ಹೇಳಿದ್ ಕೇಳಿ, ಯಾರಿಗೆ ಹೇಳಲ್ಲ ರೀ ಅವರು. ನಾ ಹೇಳೋದು ಹೇಳ್ತೀನಿ, ನಿಮಗೆ ಒಪ್ಪಿಗೆ ಇದ್ರೆ ಅಕ್ಸೆಪ್ಟ್ ಮಾಡಿ ಬಿಡಿ, ಅಷ್ಟೇ. ಬೈ ಫೋರ್ಸ್ ಇಲ್ಲ. ಮಧ್ವಾಚಾರ್ಯ ಎಲ್ಲಿ ಫೋರ್ಸ್ ಇಲ್ಲ. ಅವ್ರ ಅಮ್ಮಂಗೆ ಕೇಳ್ತಾರೆ, ಅಮ್ಮ ನೀ ಹೇಳು, ಆ ಆಚಾರ್ಯ ಹೇಳಿದ್ದು ಸರಿಯಾ, ನಾ ಹೇಳಿದ್ದು ಸರಿಯಾ? ಅವ್ರ ಅಮ್ಮ ಅಂದ್ರೆ ನಂಗೇನು ಗೊತ್ತಾಗತ್ತಪ್ಪ, ನಿಮ್ಮ ಅಪ್ಪನ ಕೇಳುದು. ಸರಿ, ಹಾಗೆ ಆಯಿತು, ನಡೀತಿತ್ತು. ಒಂದು ಸತಿ ಅನಂತೇಶ್ವರನ ಸನ್ನಿಧಾನದಲ್ಲಿ ಮಧ್ಯಗೇಹ ಭಟ್ಟರದೇ ಪ್ರವಚನಕ್ಕೆ ಮತ್ತೆ ಗಂಡ ಹೆಂಡತಿ ಮಕ್ಕಳು, ಗಂಡ ಪ್ರವಚನ, ಹೆಂಡತಿ ಮಕ್ಕಳು ಕೂತ್ಬಿಟ್ಟಿದ್ದಾರೆ. ಸರಿ, ಆಶ್ಚರ್ಯ ಅಂದರೆ ಆ ಮಗು ಅಪ್ಪನ್ನೇ ನೋಡ್ತಾ ಇತ್ತು. ಅಪ್ಪನಿಗೆ ಹಿಂದಿನ ಘಟನೆ ಗೊತ್ತಿತ್ತು. ಈ ಮಗು ತುಂಬ ಹೊತ್ತಿಂದ ನೋಡೋದು ನೋಡಿ ಅಪ್ಪಂಗೂ ಸ್ವಲ್ಪ ಕಷ್ಟಕ್ಕೆ ಬಂತು. ಏನೋ ನೋಡ್ತಾ ಇದೆ, ಏನು ಕೇಳುತ್ತೋ ಏನು ಕಥೆಯೋ. ಅದೇನಾಯಿತು ಅಂದರೆ, ಪುರಾಣ ಹೇಳುವ ಸಂದರ್ಭದಲ್ಲಿ ಅನೇಕ ವೃಕ್ಷಗಳ ಹೆಸರುಗಳು ಬಂತು. ಅದರಲ್ಲಿ ಆಚಾರ್ಯರು ಹೇಳುವಾಗ ಮಧ್ಯಗೇಹ ಭಟ್ಟರು ಎಲ್ಲ ಹೇಳ್ತಾ ಹೋದರು. ಒಂದು ವರ್ಡ್ಗೆ ಮೀನಿಂಗ್ ಹೇಳಲಿಲ್ಲ. ಈ ಕಥೆ ಒಳಗೆ ಇನ್ನೊಂದು ಕಥೆ ಇದೆ. ನಮಗೇನು ಗೊತ್ತಾ, ಹಿಂದಿನ ಕಾಲದಲ್ಲಿ ಪುರಾಣ ಪ್ರವಚನ ಅಂದರೆ ವೇದವ್ಯಾಸ ದೇವರ ಶ್ಲೋಕ ಹೇಳಬೇಕು. ಶ್ಲೋಕದ ಪ್ರತಿ ಪದಕ್ಕೆ ಅರ್ಥ ಹೇಳಬೇಕಿತ್ತು. ಇದು ಕ್ರಮ. ಈಗ ಶ್ಲೋಕವೂ ಇಲ್ಲ, ಪ್ರತಿಪದವೂ ಇಲ್ಲ, ಅರ್ಥವೂ ಇಲ್ಲ, ಏನಿಲ್ಲ. ಹಾಗೆ ಹೇಳ್ತಾ ಹೋದರೆ ಮುಂದಿನ ವರ್ಷ ಆಗುತ್ತೆ. ಅವ್ರಿಗೆ 4 ಕಡೆ ಮಂಗಳ ಮಾಡೋ ಪ್ರೋಗ್ರಾಮ್ ಅವ್ರಿಗಿರಲಿಲ್ಲ. ಹೀಗಾಗಿ ಅವರು ಹೇಳ್ತಿದ್ರು, ಒಂದು ವರ್ಡ್ಗೆ ಅರ್ಥ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಹೇಳಕ್ಕೆ ಗೊತ್ತಾಗಲಿಲ್ಲ. ಅದು ಗೊತ್ತಾಗದೇ ಇದ್ರೆ ಏನು ಮಾಡ್ತಾರೆ, ಪೇಜ್ ಹಾರಿಸ್ಬಿಡ್ತಾರೆ. ಇವರು ವರ್ಡೇ ಹಾರಿಸ್ಬಿಟ್ರು, ಸುಮ್ಮ ಹಂಗೆ ಹೋಗ್ಬಿಟ್ರು. ಆದರೆ ಈ ಮಗು ಮಾತ್ರ ಅಪ್ಪನ್ನೇ ನೋಡ್ತಾ ಇತ್ತು. ಅಪ್ಪನ ಕೇಳ್ತು, ಅಪ್ಪ ಅಪ್ಪನ್ನೇ ಕೇಳ್ತಾ, ಮಗು ಕೇಳ್ತಾ ಇದೆ, ಅಪ್ಪ ನೀವೊಂದು ಶಬ್ದಕ್ಕೆ ಅರ್ಥ ಹೇಳಲಿಲ್ಲ. ಲಿಕ್ಕುಚ ಅಂತ ಒಂದು ಶಬ್ದ ಬಂತು, ಅದಕ್ಕೆ ಅರ್ಥ ಹೇಳಲಿಲ್ಲ ಅಂತ. ಆ ತಂದೆ ಕಣ್ಣಲ್ಲೇ ಸನ್ನೆ ಮಾಡಿದ್ರು, ಕೂತ್ಕೋ ಅಂತಂದ್ರು. ಆಮೇಲಿಂದ ಕೇಳಲೇ ಇಲ್ಲ. ಮತ್ತೆ ಮಗು ಕೇಳ್ತು, ಅಪ್ಪ ಅದೊಂದು ಹೇಳಲಿಲ್ಲ ಚಂದ್ರು. ಅವ್ರಿಗೆ ಗೊತ್ತಿಲ್ಲ, ಈ ಮಗು ಬಿಡ್ತಿಲ್ಲ. ಕಡೆಗೆ ಆ ಮಗು ಕೂತ್ಕೊಳ್ಳಿಲ್ಲ ರೀ, ನಿಂತೇ ಬಿಡ್ತು. ನಿಂತ ಅಪ್ಪನ್ನೇ ಕೇಳ್ತ, ಅಪ್ಪ ನೀ ಲಿಕ್ಕುಚ ಶಬ್ದಕ್ಕೆ ಅರ್ಥವನ್ನೇ ಹೇಳಲಿಲ್ಲ. ಅವರಪ್ಪ ಭಾಳ ಒಳ್ಳೆಯವರು, ಯಾಕಂದ್ರೆ ಇಂಥ ಮಗನ ಪಡಿಬೇಕಾದ್ರೆ ಒಳ್ಳೆ ಅಪ್ಪ ಇಲ್ದೇ ಇಲ್ಲ. ಅವ್ರು ಅಂದರು, ಇಲ್ಲಪ್ಪ ನಂಗೆ ಗೊತ್ತಿಲ್ಲ ಅದು ಒಂದು ಬಿಟ್ರು. ಅಂದರೆ ಇದು ಆಶ್ಚರ್ಯ ಸಂಗತಿ ಏನಂದರೆ, ಗೊತ್ತಿಲ್ಲದನ್ನ ಗೊತ್ತಿಲ್ಲ ಅಂತ ಹೇಳ್ಬೇಕ್ರಿ, ಅದು ದೊಡ್ಡ ಗುಣ. ನಮಗೆ ಗೊತ್ತಿಲ್ಲದೆ ಇದ್ರು ಗೊತ್ತಿದೆ ಅನ್ಕೊಂಡು ಕೂತಿರ್ತೀವಲ್ಲ, ಅದು ದುರ್ಗುಣ. ಆದರೆ ಆ ದುರ್ಗುಣ ಅವರಲ್ಲಿ ಇರಲಿಲ್ಲ. ಹೀಗಾಗಿ ಗೊತ್ತಿಲ್ಲದನ್ನ ಗೊತ್ತಿಲ್ಲ ಅಂತ ಒಪ್ಪಿಕೊಂಡಾಗ ಶಬ್ದಕ್ಕೆ ಹೆಬ್ಬಲಸು ಅಂತ ಅರ್ಥವನ್ನ ತಿಳಿಸಿದ್ದಾರೆ. ಬಹಳ ಆಶ್ಚರ್ಯ ಆಯಿತು. ಅವ್ರ ತಂದೆ ನೋಡಿದ್ರು, ಈ ಮಗುನೇನಾದ್ರು ಹೀಗೆ ಬಿಟ್ರೆ ಇನ್ನಾಳೆ ಎಲ್ಲರೂ ಮಂತ್ರ ಹೇಳುವಾಗ, ಅಪ್ಪ ಈ ಮಂತ್ರ ಸರಿಗೆ ಹೇಳ್ತಿಲ್ಲ ಅಂತ ಅದೇ ಶುರು ಮಾಡಿದ್ರು ಮಾಡಿಬಿಡುತ್ತೆ. ಮುಂಜಿಗೆ ಮುಂಚೆ ಮಂತ್ರ ಹೇಳಬಾರ್ದು. ಹಾಗಾದ್ರೆ ಮುಂಜಿ ಮಾಡಿಬಿಡೋಣ ಅಂತ ಹೇಳಿ ದ್ವಿಜ ಕುಲ ಮುತ್ಸವ ಮಾತನು, ಬ್ರಾಹ್ಮಣರ ಕುಲದ ದೊಡ್ಡ ಉತ್ಸವ ಉಪನಯನ. ಅಲ್ಲ, ಮಗುಗೆ ಯಾಕೆ ಅರ್ಜೆಂಟ್ ಇತ್ತ ಅಂದರೆ, ಮಗುಗೆ ಅರ್ಜೆಂಟ್ ಅಲ್ಲ ರೀ, ವೇದ ವರ್ಣಾಭಿಮಾನಿ ದೇವತೆಗಳು ಈ ಮಗುವಿನ ನಾಲಿಗೆಯಲ್ಲಿ ನಲಿದಾಡ್ಬೇಕು. ವಿವಿಧ ವೇದ ತಯಾಭಿಜಿಹೀರ್ಷವೋ ವದನರಂಗ ಪದೇಸ್ಯ ಚಿರಾಯಯ. ಆ ಮಗುವಿನ ನಾಲಿಗೆಯಲ್ಲಿ ವೇದಾಭಿಮಾನಿ ದೇವತೆಗಳು ನರ್ತನ ಮಾಡುವ ಸಲುವಾಗಿ ಅರ್ಜೆಂಟ್ ಮಾಡಿಕೊಂಡ್ರು ಬಂದರಂತೆ. ಆ ಮಗುವಿಗೆ ಉಪನಯನ ಮಾಡಿ ಆ ಮಗುವಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಜಗದ್ಗುರುವಿಗೆ ಉಪದೇಶ. ಪರಿಚರಾಗ್ನಿ ಗುರು ಚರಿತ ವ್ರತ, ವ್ರತವನ್ನ ಆಚರಣೆ ಮಾಡು. ಯಾವ ವ್ರತ? ಬ್ರಹ್ಮಚರ್ಯ. ಅಗ್ನಿಯ ಆರಾಧನೆ ಮಾಡು, ಗುರುಗಳ ಸೇವೆಯನ್ನ ಮಾಡು, ಸದಾಚಾರವನ್ನ ಅಭ್ಯಾಸ ಮಾಡಿಕೋ, ಒಳ್ಳೆ ವಿದ್ಯೆಯನ್ನ ಅಧ್ಯಯನ ಮಾಡು. ಹೀಗೆಲ್ಲ ಜಗದ್ಗುರು, ತ್ರಿಜಗದ್ಗುರು, 3 ಲೋಕಕ್ಕೆ ಗುರುಗಳಾದ ಮಧ್ವರಿಗೆ ಅವರ ತಂದೆ ಉಪನಯನ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದಾರೆ. ಅದ್ಭುತವಾದ ಅವರ ಆಚಾರ ವಿಚಾರ ಹೇಳಬೇಕಾದ್ದೇ ಇಲ್ಲ. ಅಲ್ಲಿಂದ ಅವರನ್ನ ಕರ್ಕೊಂಡು ಹೋಗಿ ಒಂದು ಕಡೆ ಗುರುಕುಲವಾಸಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಕೂಡ ಕರತಲೆ ಕಲು ಕಂದುಕ ವತ್ಸದ, ಕೈಯಲ್ಲಿರುವ ಚೆಂಡಿನಂತೆ ಸಕಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ ಮಹಾನುಭಾವರು. ಅವ್ರದ್ದು ಮತ್ತೆ ಆ ಸಂದರ್ಭದಲ್ಲಿ ಮಕ್ಕಳಿದ್ದಾಗ ಆಟ, ಯಾವ ಆಟದಲ್ಲೂ ಮಧ್ವಾಚಾರ್ಯರದೇ ವಾಸುದೇವನೇ ಫಸ್ಟ್.
ಆಟದಲ್ಲಿ ನಂಬರ್ 1, ಪಾಠದಲ್ಲಿ ಡೌಟ್ ಅಂದರು ಗುರುಗಳು. ನಿಮ್ಮ ಹುಡುಗ ಎಲ್ಲ ಸರಿ ರೀ, ಪಾಠದಲ್ಲಿ ಡೌಟು. ಆ ಕಡೆಗೆ ಒಂದು ಸತಿ ಗುರುಗಳಿಗೆ ಸಿಟ್ಟು ಬಂತು. ಆಚಾರ್ಯ ಪಾಠ ಹೇಳುವಾಗೆಲ್ಲ ಈ ವಾಸುದೇವ ಆ ಕಿಟಕಿ ನೋಡೋದು, ಅಲ್ಲಿ ನೋಡೋದು ಬರ್ತಿದ್ದ. ಕಡೆಗೆ ಅವ್ರು ಕರೆದು ಕೇಳಿದ್ರು, ಅಲ್ಲಯ್ಯ ನೀವು ಪಾಠಕ್ಕೆ ಬರ್ತೀಯೋ ಆ ಕಡೆ ನೋಡೋಕೆ ಬರ್ತೀಯೋ? ಅಯ್ಯೋ ಅವರಂದ್ರು, ಇಲ್ಲ ನೀವು ಪಾಠ ಹೇಳ್ಕೊಡೋದೇ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಯಾಕೆ? ಅದೇನು ಅರ್ಧ ಚೂರು ಚೂರು ಹೇಳ್ಕೊಡ್ತೀರಿ, ಫುಲ್ ಹೇಳಕ್ಕೆ ಏನಾಚಾರೆ ಒಂದು. ಅಲ್ಲಯ್ಯ ನೀನು ಎಲ್ಲ ತಿಳ್ಕೊಂಡು ವದ ವಿಶಾರದ ವಾದ ಯತೆಪ್ಸಿತಂ, ಬೇಕಾದ ಮಾತಾಡ್ಬೋದಪ್ಪ, ಎಲ್ಲ ಬರುತ್ತಾ ನಿಂಗೆ, ಹೇಳ್ತೀಯಾ? ಅಂದ್ರು. ವೇದ ಉಚ್ಚಾರ ಮಾಡ್ತಾ ಇದ್ದಾರೆ. ಸಕಲ ಲಕ್ಷಣ ಶಿಕ್ಷಣ ಮೂಲಭೂ ಶ್ರುತಿ ಸಮಾಮನನಂ ಸ್ಖಲನೋಜ್ಜಿತಂ. ಚೂರು ಎಡುವುದೇ ವೇದವನ್ನ ಆಚಾರ್ಯರು ಪುಟ್ಟ ಹುಡುಗ ಉಚ್ಚಾರ ಮಾಡ್ತಾ ಇದ್ರೆ ದೇವತೆಗಳಿಗೆ ಆಶ್ಚರ್ಯ, ಗುರುಗಳಿಗೆ ಆಶ್ಚರ್ಯ ಅಲ್ಲ. ಗುರುಗಳು ಹೇಳಿದ್ರು, ನಾನೇ ಈ ಪಾಠ ಕಲ್ತಿಲ್ಲ, ಇವಾಗ ಯಾರು ಹೇಳ್ಕೊಟ್ರು, ಎಲ್ಲಿ ಸ್ಪೆಷಲ್ ಕ್ಲಾಸು? ಆ ಗುರುಗಳಿಗೆ ಅವತ್ತಿಂದ ಶಿಷ್ಯನ ಮೇಲೆ ಭಾರಿ ಪ್ರೀತಿ. ಕಡೆಗೆ ಒಂದು ದಿವಸ ಈ ಗುರುಗಳು ಶಿಷ್ಯರು ಎಲ್ಲರೂ ಎಲ್ಲ ಕಡೆ ಹೋಗಿದ್ದಾರೆ. ಈ ಗುರುವಿನ ಮಗನಿಗೆ ತಲೆನೋವು ಬರ್ತಿತ್ತು, ಯಾವಾಗೂ ತಲೆನೋವು. ಆ ಗುರುಗಳಿಗೆ ಅದೇ ದೊಡ್ಡ ಚಿಂತೆ. ಅವ್ರಿಗೆ ಪಾಠ ಹೇಳುವಾಗ್ಲೂ ಮನಸ್ಸಿಲ್ಲ, ಏನೋ ಒಂಥರ ಮುಖ. ಯಾಕಾಚಾರ್ಯ? ಇಲ್ಲ, ನನ್ನ ಮಗಂದೇ ಚಿಂತೆ. ಏನ್ ಮಗನ್ ಪ್ರಾಬ್ಲಮ್? ತಲೆನೋವು, ಕಳಿಸಿ ಇಲ್ಲಿ ಅಂತೇಳಿ ವಾಸುದೇವ ಗುರುಪುತ್ರನ ಕಿವಿಯಲ್ಲಿ ಗಾಳಿಯನ್ನ ಊದುದ್ರಂತ. ಅದೇನು ಟ್ರೀಟ್ಮೆಂಟೋ ಏನು ಕಥೆಯೋ? ನಮಗೆ ಕಿವಿಯಲ್ಲಿ ಗಾಳಿ ಊದೋರು ಬೇಕಾದ ಜನ ಸಿಗ್ತಾರ್ರಿ, ನಮ್ಗೆ ತಲೆನೋವು ಬರುತ್ತೆ, ಹೋಗಲ್ಲ. ಇವರು ಊದಿದ್ರೆ ಹೋಯ್ತಂತ, ನಮಗೂ ಹೋಗುತ್ತೆ. ಅವರು ಊದೋದಲ್ಲ, ಅವರ ಶಾಸ್ತ್ರ. ಕಿವಿಗೆ ಬಿದ್ದರೆ ಜನ್ಮಾಂತರದ ತಲೆನೋವು ಹೋಗುತ್ತಂತೆ. ಸವಿಪಿನೇ ಬಿಜನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ವಾಯುದೇವರು ಪುಟ್ಟ ವಾಸುದೇವ ಗುರುಗಳ ಮಕ್ಕಳ ಕಿವಿಯಲ್ಲಿ ಕೇವಲ ತಮ್ಮ ಪೂತ್ಕಾರ ಗಾಳಿ ಮಾತ್ರದಿಂದ ತಲೆನೋವು ಮತ್ತೆ ಬಾರದ ಹಾಗೆ ಮಾಡಿಬಿಟ್ರು. ಅವ್ರಿಗೆ ಬಹಳ ಸಂತೋಷ ಆಯಿತು. ಎಲ್ಲ ಗುರುಕುಲವಾಸಿ ಮುಗಿಸಿ ಹೋಗ್ಬೇಕು. ಆ ಸಂದರ್ಭದಲ್ಲಿ ಗುರುದಕ್ಷಿಣೆ ಕೊಡಬೇಕು. ಏನು ಮಾಡಿದ್ದಾರೆ ಅಂದರೆ, ಸಾಕ್ಷಾದತೋಪನಿಷದೋ ವಿಭುರೈತರಯ್ಯ ಪಾಠಚ್ಛಲೇನ ವಿಜನೇರ್ತರ ಸನ್ಬ್ರುವಾಣ. ಆ ಗುರುಗಳಿಗೆ ಏಕಾಂತದಲ್ಲಿ ಐತರೇಯ ಮಂತ್ರಗಳ ಪಾಠವನ್ನ ಹೇಳ್ಬಿಟ್ರಂತೆ. ಗುರುಗಳಿಗೆ ಪಾಠ ಅಂದರೆ ಆಶ್ಚರ್ಯ ಆಯ್ತು ಆಚಾರ್ಯ. ಅಲ್ಲಪ್ಪ, ನೀನು ನನ್ನ ಕಣ್ಣೆದ್ರಿಗೆ ಬಂದು ಈ ಸ್ಕೂಲಿಗೆ ಸೇರಿದವ, ಇದೆಲ್ಲ ನಿಂಗೆ ಹೆಂಗೆ ಬರುತ್ತೆ, ಯಾವಾಗ ಓದ್ಕೊಂಡೆ? ಆಚಾರ್ಯರು ಹೇಳ್ತಾರೆ, ಅತ್ರ ಜನ್ಮನಿನ ಯತ್ ಪಠಿತಂತೆ. ಇದು ದೊಡ್ಡ ದಕ್ಷಿಣೆ. ಈ ದಕ್ಷಿಣೆಯನ್ನು ಕೊಟ್ಟಾಗ ಹೇಳ್ತಾರೆ, ನಮ್ದು ಈ ಜನ್ಮದ್ದಲ್ಲ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಭಗವಂತನಿಂದ ಎಲ್ಲ ಜ್ಞಾನವನ್ನು ಪಡೆದ ಮಹಾನುಭಾವರು. ಆ ಸಂದರ್ಭದಲ್ಲಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬರೀ ನಿಮ್ಮ ಗುರು ಶಿಷ್ಯರ ಸಂವಾದದಲ್ಲೇ ಇಟ್ಕೊಂಡು ಬಿಡ್ತಿರೋ, ನಮಗೂ ಹೇಳ್ತಿರೋ, ನಾವೆಲ್ಲ ನಿಮ್ಮ ಪಾಠ ಪ್ರವಚನಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಮುಂದೆ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಬ್ರಹ್ಮಚರ್ಯದಲ್ಲಿ ಗುರುಕುಲವಾಸ ಆಗಿ ಮುಂದೆ ಅವರು ಸನ್ಯಾಸಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಅವ್ರಿಗೆ ಹೇಗೆ ಆಶ್ರಮ ಕೊಟ್ಟ ಗುರುಗಳು ಯಾರು, ಅವ್ರಿಗೇನು ಅವ್ರಿಗೆ ಅಭಿಧಾನ ಬಂತು ಇತ್ಯಾದಿ ಕತೆ ಮತ್ತೆ ನಾಳೆ ಇದ್ದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.